ನಮಸ್ಕಾರ ಸ್ನೇಹಿತರೆ, ಶ್ರೀ ಮಾಹಿತಿದಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನವರಾತ್ರಿಯ 4ನೇ ದಿನ. ನವರಾತ್ರಿಯ 4 ದಿನ ದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡುತ್ತೇವೆ. ಪ್ರಸನ್ನ ವದನಾಂಬುಜೆ ಶ್ರೀಪೀಠೆ ಸುರಪೂಜಿತೆ ಎಂದು ಪೂಜಿಸಲ್ಪಡುವ ದೇವಿಯೇ ಕೂಷ್ಮಾಂಡ. ಈ ದೇವಿ ಸದಾ ಮಂದಾಸ್ಮಿತೆ. ದುರ್ಗಾದೇವಿಯ 4ನೇ ಅವತಾರವೇ ಕೂಷ್ಮಾಂಡ. ಈಕೆಯ ಆರಾಧನೆಯಿಂದ ಮನದ ಕ್ಲೇಶ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ. ಜ್ಞಾನದ ಹೊನ್ನಲು ಸಂತೋಷಕ್ಕೆ ಕಾರಣವಾಗುತ್ತದೆ. ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದ್ಗುಂಬಳಕಾಯಿ ಎಂದರ್ಥ. ಆಯುರ್ವೇದ ಶಾಸ್ತ್ರದ ರೀತಿಯ ಬೂದ್ಗುಂಬಳಕಾಯಿಯು ಜ್ಞಾನವರ್ಧಕ, ತೇಜೋವರ್ಧಕ, ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೆರುವ ಶಾಖಾಹಾರ. ಕೂಷ್ಮಾಂಡ ಪದದಲ್ಲಿ ಕು ಎಂದರೆ ಚಿಕ್ಕದು, ಊಷ್ಮ ಎಂದರೆ ಶಕ್ತಿ ಮತ್ತು ಅಂಡ ಎಂದರೆ ಭ್ರೂಣ ಎಂದರ್ಥ. ಸರಳವಾಗಿ ಹೇಳಬೇಕೆಂದರೆ ಇಡೀ ಬ್ರಹ್ಮಾಂಡವೆನ್ನುವ ಚೈತನ್ಯ ಶಕ್ತಿಯನ್ನೇ ತನ್ನೊಳಗಿನಲ್ಲಿಟ್ಟುಕೊಂಡವಳು ಎಂದರ್ಥ. ದುರ್ಗಾ ಸಪ್ತಶತಿಯ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣಭೂತಳಾಗಿದ್ದಾಳೆ. ಸೌರವ್ಯೂಹದಲ್ಲಿ ಸ್ಥಿತವಾಗಿರುವ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಿದ್ದಾಳೆ. ಆಕೆ ಇರುವಲ್ಲಿ ಬೆಳಕಿದೆ, ಜ್ಞಾನದ ವಂಗಿರಣವಿದೆ. ಕೂಷ್ಮಾಂಡ ದೇವಿಯ ತನ್ನ 7 ಕೈಗಳಲ್ಲಿ ಕಮಂಡಲವು, ಧನಸ್ಸು, ಬಾಣ, ತಾವರೆ ಹೂವು, ಚಕ್ರ, ಗದೆ, ಜಪಮಾಲೆಯನ್ನು ಹಿಡಿದಿದ್ದಾಳೆ. ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಸಂಕೇತಿಸುತ್ತಿದ್ದಾಳೆ. ವ್ಯಾಘ್ರವಾಹಿನಿಯಾಗಿ ಧರ್ಮದ ಪ್ರತೀಕಾರವಾಗಿದ್ದಾಳೆ. ನವರಾತ್ರಿ ಹಬ್ಬದ 4 ದಿನವಾದ ಇಂದು ಕೂಷ್ಮಾಂಡ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ. ಈ ದಿನ ಆಕೆಯನ್ನು ಅರ್ಚಿಸಿ ಪ್ರಾರ್ಥಿಸಿ ಕೂಷ್ಮಾಂಡ ದೇವಿಗೆ ಬೂದುಗುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ತಿನಿಸನ್ನು ನೈವೇದ್ಯ ಮಾಡಿ. ಜನರ ನಂಬಿಕೆಯ ಪ್ರಕಾರ ದೇವಿಯು ಜೀವ ಮತ್ತು ನಿರ್ಜೀವ ವಸ್ತುಗಳೆರಡರಲ್ಲೂ ಕಂಡುಬರುತ್ತಾರೆ ಎಂದಾಗಿದೆ. ಶಕ್ತಿಯ ಮೂಲವೇ ಆಕೆ ಆಗಿರುವುದರಿಂದ ಆಕೆಯ ಭಕ್ತರುಗಳು ಬುದ್ಧಿಪೂರ್ವಕವಾಗಿ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ. ಜೀವನದಲ್ಲಿ ಸರಿಯಾದ ದಾರಿ ತೋರಲು ಆಕೆ ಇರುವುದರಿಂದ ದುಃಖಗಳನ್ನು, ನೋವನ್ನು ಮರೆತು ಸಂತೋಷವನ್ನು ಆ ದೇವಿ ಜೀವನದಲ್ಲಿ ತುಂಬುವಂತೆ ಮಾಡುತ್ತಾರೆ. ಪೂರ್ಣ ಭಕ್ತಿಯಿಂದ ಆಕೆಯನ್ನು ಆರಾಧಿಸುವವರಿಗೆ ವಿಶ್ವದಲ್ಲಿ ಸಂತೋಷವಾಗಿರಲು ಸಹಾಯಕವಾಗಿರುವ ಎಲ್ಲವನ್ನೂ ಆಕೆ ನೀಡುತ್ತಾರೆ. ಸ್ನೇಹಿತರೆ, ಯಾರು ಆಧ್ಯಾತ್ಮ ಲೋಕದಲ್ಲಿ ಸಾಧನೆ ಮಾಡುವವರು ಇಂದು 4ನೇ ದಿನ ಅನಾಥ ಚಕ್ರದ ಕಡೆಗೆ ನಿಮ್ಮ ಗಮನವನ್ನು ಹರಿಸಿದರೆ ಕೂಷ್ಮಾಂಡ ದೇವಿಯ ದರ್ಶನ ಭಾಗ್ಯ ದೊರೆಯುತ್ತೆ. ಹಾಗೆ ಆ ಚಕ್ರವು ತುಂಬ ಶಕ್ತಿಯುತವಾಗಿ ನಿಮ್ಮ ಮುಂದಿನ ಜೀವನದಲ್ಲಿ ನಿರ್ಧಾರವನ್ನು ಕೈಗೊಳ್ಳುವುದಕ್ಕಾಗಿ ನಿಮ್ಮನ್ನು ತೊಡಗಿಸಿಕೊಳ್ಳುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.